ಅವರು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲಿ ನೀವುಗಳು ಅವ್ರು ಮಾಡ್ಲಿಕ್ಕೆ ಹೋದಾಗ ವಿರೋಧಿಸಿದ್ದು ಇದು ರಿಯಲ್ ಎಸ್ಟೇಟ್ ಆಗುತ್ತೆ ದಾರಿ ಆಗುತ್ತೆ ಅಂತ ಹೇಳಿ ಮಾತನಾಡಿದ್ದು ಸಿದ್ದರಾಮಯ್ಯನವರು ಮಾತನಾಡಿದಿರ್ಬೋದು ಡಿ ಕೆ ಶಿವಕುಮಾರ್ ಮಾತನಾಡಿ ರಿಲೀಸ್ ಮಾಡಿದ್ದಾರೆ. ಈಗ ನೀವು ಅದನ್ನೇ ಮಾಡಕ್ ಹೋಗ್ತಾ ಇದ್ದೀರಾ ಅನ್ನೋದು ಅವರ ಆರೋಪ. ಸರ್ ಈಗ ಅದನ್ನ ಒಂದು ಹಂತಕ್ಕೆ ಮಾಡಿ ಇಟ್ಬಿಟ್ಟವ್ರೆ. ಅದಕ್ಕೊಂದು ರೈತರುಗಳನ್ನ ವಿಶ್ವಾಸ ತಗೊಂಡೇ ಮಾಡಿದ್ದೀವಿ. ಮೆಜಾರಿಟಿ ಆಫ್ ರೈತರನ್ನ ನಾವೆಲ್ಲರೂ ತೊಗೊಂಡಿದ್ದೀವಿ. 100% ಹೇಳ್ತಿಲ್ಲ, ಮೆಜಾರಿಟಿ ಆಫ್ ರೈತರನ್ನ ವಿಶ್ವಾಸ ತೊಗೊಂಡು ಏನು ಮಾಡಬೇಕು ಅಂತ ತಿಳ್ಕೊಂಡು ಅವ್ರ ಹತ್ರ ಅವರೇ ಹೇಳಿದ್ದು. ಕುಮಾರಸ್ವಾಮಿ ಅವ್ರು 40% ತೀರ್ಮಾನ ಮಾಡೋಣ, ಆ ರೇಟ್ಗೆ ನಾವು ಇದಕ್ಕೆ ಕೊಡೋಕ್ಕಾಗಲ್ಲ, ಪರ್ಸೆಂಟೇಜ್ಗೆ ನೀವು 50% ಕೊಡಲೇಬೇಕು ಅಂತ. ಆಯಿತು ಅಂತಂದ್ರು ನಮ್ಮ ನಾಯಕರು. ಆಯಿತು, ಅವ್ರು 40% ಹೇಳ್ತೀರನಪ್ಪ, ನೀವು 50% ಹಾಕ್ಬಿಡಿ. ಅವ್ರಿಗೂ ಅಲ್ಲಿ ನೋಡಿ ಸರ್, ಅಲ್ಲಿ ವ್ಯವಸಾಯ ಮಾಡ್ತಾವ್ರೆ, ನೀವು ನೋಡ್ಬೇಕು ಹೋಗಿ ವ್ಯವಸಾಯನ. ಆಗ ಗಲೀಜು ನೀರನ್ನ ತೊಗೊಬಂದು ವ್ಯವಸಾಯ ಮಾಡ್ತಾವ್ರೆ. ಈಗ ಕೆರೆನ ನಾವು ಶುದ್ಧೀಕರಣ ಮಾಡಬೇಕು ಅಂತೇಳಿ ಒಂದು 2,000 ಕೋಟಿ ಅದಕ್ಕೂ ಕೂಡ ಅದನ್ನು ರಿಸರ್ವ್ ಮಾಡಿಟ್ಟವ್ರೆ ಸರ್ಕಾರದಿಂದ. ಈಗ ಅಲ್ಲಿ ಬರೀ ಕೈನಲ್ಲಿ ಇವರೆಲ್ಲ ಹೋಗೋರಲ್ಲ ಸರ್, ಇವರೆಲ್ಲ ಒಂದು ದಿವಸ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗ್ಲಿ ಸರ್. ಇವರೆಲ್ಲ ಹೋರಾಟಗಾರರು ಹೋಗೋರಲ್ಲ, ಲೀಡರ್ಗಳು ಒಂದು ದಿವಸ ಬೈರ್ಮಂಗ್ಲ ಕೆರೆ ಒಳಗೆ ಇಳಿದ್ಬಿಟ್ಟು ಹೋಗ್ಲಿ ಸರ್. ಎಲ್ಲರಿಗೂ ಕಾಲಲ್ಲಿ ಕಜ್ಜಿ ಬೂಟ್ ಹಾಕೊಳ್ದೆ ವ್ಯವಸಾಯ ಮಾಡೋಕ್ಕಾಗಲ್ಲ. ಬೂಟ್ ಹಾಕೊಂಡು ವ್ಯವಸಾಯ ಮಾಡಬೇಕು, ಕೈಗೆ ಗ್ಲೌಸ್ ಹಾಕೊಂಡು ವ್ಯವಸಾಯ ಮಾಡಬೇಕು. ಎತ್ಕಟ್ಟು ರಾಜಕಾರಣ ಮಾಡೋದು ಬೇರೆ, ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥದ್ದೇ ಬೇರೆ, ಪ್ರಾಮಾಣಿಕ ಚಿಂತನೆ ಬೇರೆ. ಭಾಳ ಚೆನ್ನಾಗಿತ್ತು, ನೀರಾವರಿ ಐತೆ ಅಲ್ಲಿ, ಆ ನೀರಾವರಿ ತುಂಬ ಚೆನ್ನಾಗೈತೆ, ನೀರು ನಾವೆಲ್ಲ ಗದ್ದೆ ಅದು ನಾವು ಒಪ್ಕೋತೀವಿ. ಗಲೀಜು ನೀರು ಸರ್, ಬೆಂಗಳೂರು ಗಲೀಜು ನೀರು ಬರೋದಲ್ಗೆ ಅವರೆಲ್ಲ ಪಾಪ ಬದುಕಬೇಕು ಅಂತೇಳಿ ಮಾಡ್ತಾವ್ರೆ. ನಾವೇನು ಹೇಳ್ತಾ ಇದ್ದೀವಿ, ನಿಮಗೆ ಡೆವಲಪ್ ಹೇಳಿದ್ರೆ 50% ತೊಗೊಳ್ಳಿ, ನೆಮ್ಮದಿಯಾಗಿರಿ ನೀವು. ನಾವೇ ನಿಮ್ಗೆ ತೊಂದರೆ ಕೊಡಬೇಕು ಅಂತಲ್ಲ, ನಿಮಗೂ ಸಾಕಷ್ಟು ನಿಮಗೆ ಬಾಡಿಗೆನೋ ಇವಾಗ ಇಲ್ಲಿ ಕಾಮಾಕ್ಷಿ ಪಾಳ್ಯ, ಇದು ಮೊದಲು ಈ ಕಾಮಾಕ್ಷಿ ಪಾಳ್ಯದಲ್ಲಿ, ಇಲ್ಲಿ ಕಾಮಾಕ್ಷಿ ಪಾಳ್ಯ ಇದೆ ಗೊತ್ತು ನಿಮ್ಮ ಪಕ್ಕದಲ್ಲಿ, ಇದು ಹಂಗೆ ಇತ್ತು. ಕಾಮಾಕ್ಷಿ ಪಾಳ್ಯನೂ ಹಂಗೆ ಇತ್ತು ಸರ್. ಜನಕ್ಕೆ ದುಡ್ಡಿದೆ, ನಾವು ಚೆಕ್ ಆ್ಯಕ್ಚುಲಿ ಕೊಡೋಂಗಿಲ್ಲ, ಕಾನೂನುಬದ್ಧವಾಗಿ ಚೆಕ್ ಕೊಡೋಂಗಿಲ್ಲ. ನಾವು RTGS ಮಾಡಬೇಕು. ಈಗಾಗಲೇ ಆ ಪ್ರಕ್ರಿಯೆ ಪ್ರಾರಂಭ ಆಗಿದೆ, RTGS ನಡೀತಾ ಇದೆ. ಯಾರು ಒಪ್ಪಿಗೆ ಕೊಟ್ಟು ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, ಎಲ್ಲ ಕೂಡ RTGS ಮಾಡ್ತಾ ಇದೀವಿ ಎಲ್ಲ ಕಡೆ. ನೆನ್ನೆ ಒಂದು 30-40 ಜನಕ್ಕೆ ಏನೋ ಮಾಡಿದ್ದಾರೆ. ಎವ್ರಿ ಡೇ ಒಂದು 50 ಜನ 60 ಜನ ಹಿಂಗೆ ಮಾಡ್ತಾ ಇದೀವಿ ನಾವು. ಆಮೇಲೆ ಇನ್ನೊಂದು ವಿಚಾರ ಹೇಳ್ತೀನಿ ಸರ್ ನಿಮಗೆ. ನಾವು ಈ ಕೆಲವರೆಲ್ಲ ಲೋನ್ ತೊಗೊಂಡ್ಬಿಟ್ಟಿದ್ರು ಇದ್ರ ಮೇಲೆ, ಜಮೀನ್ ಮೇಲೆ. ಅದು ಈಗ 1 ಲಕ್ಷ ಲೋನ್ ತೊಗೊಂಡ್ರೆ 10 ಲಕ್ಷ ಆಗಿತ್ತು. ಈಗ ಬ್ಯಾಂಕ್ ಅವ್ರನ್ನೆಲ್ಲ ಕರೆದಿದ್ದೀವಿ ನಾವು, ಅವ್ರಿಗೆಲ್ಲ OTS ಮಾಡಿಸ್ತಾ ಇದೀವಿ, ಒನ್ ಟೈಮ್ ಸೆಟ್ಲ್ಮೆಂಟು. ನೀವೇನು ನಿಮ್ಗೆ ಅಸಲು ಇದೆ, ಅಸಲು ಮಾತ್ರ ನಾವು ಕಟ್ಟಿಸ್ತೀವಿ ರೈತರ ಕೈಲಿ. ನೀವು ಎಷ್ಟೇ ಬಡ್ಡಿ ಬಂದರೂ ಬಿಡಬೇಕು ಅಂತೇಳಿ ಅವ್ರನ್ನೂ ಕೂಡ ಒಪ್ಸಿದ್ದೀವಿ. ಈಗ ಅವರು ಕೂಡ ಲೆಟರ್ ಕೊಡ್ತಾವ್ರು ಬ್ಯಾಂಕ್ ಅವ್ರೆಲ್ಲ ಬಂದು, ಆಯಿತು ನಾವು ಒನ್ ಟೈಮ್ ಸೆಟ್ಲ್ಮೆಂಟ್ಗೆ ನಾವು ರೆಡಿ ಇದ್ದೀವಿ, ನಮ್ಮ ರೈತರುಗಳಿಗೆ ನಾವು ಬಿಟ್ಕೊಡ್ತೀವಿ ಅಂತ ಅದನ್ನು ಮಾಡ್ತಾ ಇದ್ದೀವಿ. ಇದಿಲ್ಲ ಅಂದಿದ್ರೆ ಇನ್ನೂ ಎಷ್ಟೆಷ್ಟು ಲಕ್ಷಾಂತರ ರೂಪಾಯಿ ಬಡ್ಡಿ ಬೆಳೆದ್ಬಿಡೋದು ಅವ್ರಿಗೆಲ್ಲ, ಅದನ್ನು ಮಾಡಿಕೊಡ್ತಾ ಇದ್ದೀವಿ. ಎಲ್ಲ ರೀತಿ ಸೌಕರ್ಯ ಮಾಡಿಕೊಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವ್ರಿಗೆ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದೇ, ಡಿ ಕೆ ಶಿವಕುಮಾರ್ ಅವ್ರಿಗೆ ಜನಪ್ರಿಯತೆ ತಡ್ಕೊಳಕ್ಕಾಗಲ್ಲ. ನಾಳೆ ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ನಾನು ಮಾಡಿದೆ ಅನ್ನೋದು ಅವ್ನು ಮಾಡ್ತಾವನೆ. ಈಗ ಅವ್ರಿಗೇನಾರ ಮಾಡಿ ನಾವು ಅವ್ರ ಮಗಕ್ಕೆ ಮುಚ್ಚಿ, ಅದು ಅಷ್ಟು ಬಿಟ್ರೆ ಇನ್ನು ಬೇರೆ ಏನೂ ಇಲ್ಲ ಸರ್ ಚಿಂತನೆ. ಸರ್ ಯೋಜನೆ ಮಾಡಿ ಶುದ್ಧೀಕರಣ ಮಾಡೋದಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಯೋಜನೆ ಮಾಡಿದಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಆ ಯೋಜನೆಯವರೇ ಅದನ್ನು ಮೇಂಟೈನ್ ಮಾಡಬೇಕು. ಏನು ನಾವು ಟೌನ್ಶಿಪ್ ಮಾಡ್ತಾ ಇದ್ದೀವಲ್ಲ, GBIT ಮಾಡ್ತಾ ಇದ್ದೀವಲ್ಲ ಗ್ರೇಟರ್ ಬೆಂಗಳೂರ್ದು, ಅದನ್ನು ಅವರೇ ಮಾಡ್ಬೇಕು. ಮೇಂಟೆನೆನ್ಸ್ ಮಾಡೋಕೊಬ್ಬ ಇರಬೇಕಲ್ಲ. ಅದನ್ನು ನೀವು ಮಾಡಿಬಿಡ್ಬೋದು. ಈಗ ಸೆಕೆಂಡ್ರಿ ಟ್ರೀಟ್ಮೆಂಟ್ ನಡೀತಾ ಇದೆ, ಬಟ್ ಸರಿಯಾದ ರೀತಿಯಲ್ಲಿ ಆಯ್ತಾ ಇಲ್ಲ. ಇವ್ರಿಗೆ ಅದನ್ನು ಒಪ್ಪಿಸ್ತೀವಿ, ಅದನ್ನು ಡೆವಲಪ್ ಮಾಡಿ, ಕೆರೆನ ಅಭಿವೃದ್ಧಿ ಮಾಡಿ, ಈ ಏನಿದೆ ಈ GBIT ಅವ್ರಲ್ಲ, ಅವರೇ ಅದನ್ನು ಎವ್ರಿ ಇಯರ್ ಮೇಂಟೈನ್ ಮಾಡ್ಬೇಕು. ಅದನ್ನು ಆ ಥರ ಮಾಡ್ತಾ ಇದ್ದೀವಿ. ಪರ್ಮನೆಂಟಾಗಿ ಆ ನೀರು ಭಾಳ ತುಂಬ ಚೆನ್ನಾಗಿರಬೇಕು, ಗಲೀಜು ನೀರನ್ನ ಅವಾಯ್ಡ್ ಮಾಡಬೇಕು. ಇದಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ನೀವು ಇಲ್ಲೇ ಯಾಕೆ ಗ್ರೀನರಿ ತೋರಿಸ್ತೀರಾ, ನೀವೇ ತೋರಿಸ್ತೀರಾ ಗ್ರೀನರಿ ಇದೆ ಯಾಕೆ ಅಂತ. ಪಕ್ಕದಲ್ಲಿ ಬನ್ನಿಕುಪ್ಪೆ ಪಂಚಾಯತಿ ತೋರಿಸಿ, ಮಂಚನಹಳ್ಳಿ ಪಂಚಾಯತಿ ತೋರಿಸಿ, ಅಲ್ಲಿ ಗ್ರೀನರಿನೇ ಇಲ್ಲ, ಎಲ್ಲ ಲೇಔಟ್ಗಳಾಗ್ಬಿಟ್ಟವೆ. ಇದು ಕುಮಾರಸ್ವಾಮಿ ಅವರು ಯೆಲ್ಲೋ ಝೋನ್ ಮಾಡಿದ್ರಿಂದ, ರೆಡ್ ಝೋನ್ ಮಾಡಿದ್ರಿಂದ ಇದು ಹಿಂಗಾಗಿದೆ. ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ಇದು ಕೂಡ ಎಲ್ಲ ಡೆವಲಪ್ ಆಗ್ಬಿಡೋದು. ಹೊರಗಡೆಯಿಂದ ಬಂದು ರಿಯಲ್ ಎಸ್ಟೇಟ್ ಮಾಡಿ ಇದನ್ನು ಕೂಡ ಸೈಟ್ ಮಾಡಿ ಹಚ್ಬಿಟ್ಟು ಹೊಂಟೋಗಿರೋ ಇಷ್ಟೊತ್ತಿಗೆ. ಅವತ್ತು ರೈತರಿಗೆ ಏನು ದುಡ್ಡು ಸಿಗ್ತಿರಲಿಲ್ಲ, ಅವಾಗ ಸಿಗ್ತಾ ಇದೆ ಯಾರಿಗೆ? ಯಾರು ಬಂದು ರಿಯಲ್ ಎಸ್ಟೇಟ್ ಮಾಡೋದು ಅವ್ರಿಗೆ. ಇವತ್ತು ನಾವು ಸರ್ಕಾರ ಆಮೇಲೆ ಹೇಳ್ತಾರೆ 33,000 ಕೋಟಿ ಏನು ನನ್ನ ಜೋಬಿಗೆ ತೊಗೊಂಡು ಹೋಗ್ತಾಯ್ತಾ, ಡಿ ಕೆ ಶಿವಕುಮಾರ್ ಜೋಬಿಗೆ ತೊಗೊಂಡು ಹೋಗ್ತಾಯ್ತದ? ಆ 33,000 ಕೋಟಿನಲ್ಲಿ ಇವ್ರು ರೈತರಿಗೆ 20,000 ಕೋಟಿ ಚಿಲ್ಲರೆ ಪರಿಹಾರ ಕೊಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ಮೆಂಟ್ಗೆ, ಅದಕ್ಕೆಲ್ಲ ರೋಡ್ಗೆ, ಮತ್ತೊಂದಕ್ಕೆಲ್ಲ ದುಡ್ಡು ಕೊಡಬೇಕು. ಇದು ನಮಗೆ ಹೆಚ್ಚು ಜನ ರೈತರು ಒಪ್ಪಿದ್ಕೆ ನಾವು ಕೈ ಇಕ್ತೋ, ಇಲ್ಲ ನಾವು ಇದಕ್ಕೂ ಕೈ ಇಕ್ತಿರಲ್ಲ. ಇರ್ತಕ್ಕಂಥ ರೈತರುಗಳಲ್ಲಿ ಹೆಚ್ಚೆಷ್ಟು ಸಂಖ್ಯೆಯವ್ರು ಬಂದು ನಮ್ಮನ್ನು ಕೇಳ್ಕೊಂಡಿದ್ದಕ್ಕೆ ಕೈ ಇಕ್ತೋ, ನಮ್ಗೇನು ಬೇಕಾಗಿರಲ್ಲ ಇದು. ಆಮೇಲೆ ಇವರು ಮುಖ್ಯಮಂತ್ರಿ ಆದ್ಮೇಲೆ ಕೈ ಇಕ್ಕಿರ್ತಕ್ಕಂಥದ್ದಲ್ಲ. ಸಿದ್ದರಾಮಯ್ಯನವ್ರು ಇದ್ದಾಗಲೇ ಇದೆಲ್ಲ ಅವತ್ತಿಂದ ನಡ್ಕೊಂಡ್ಬಂದಿದೆ, ಕುಮಾರಸ್ವಾಮಿ ಅವ್ರ ಕಾಲದಿಂದ. ಸಿದ್ದರಾಮಯ್ಯನವರು ಇವ್ರು ಮುಖ್ಯಮಂತ್ರಿ ಆಗತಕ್ಕ ಹೋರಾಟ ಒಂದು ದಿವಸ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಒಂದು ದಿವಸ ಬಂದಿದ್ರಾ? ನೀವೇ ಹೇಳಿ ಮಾಧ್ಯಮದವರು. ಅಲ್ಲಿ ಬಂದು ಈ ರೀತಿ ಪಾದಯಾತ್ರೆ ಮಾಡಿದ್ರಾ? ಅದೇನು ಡಿ ಕೆ ಶಿವಕುಮಾರ್ ಆದಮೇಲೆ ಯಾಕೆ 2 ಸರಿ ಪಾದಯಾತ್ರೆ ನಿಮ್ಮದು? ನಮ್ಮ ಮೂಲಭೂತ ತೀರ್ಮಾನ ಏನೋ ಆಗ್ತದೆ,
ಅದು ಕಾನೂನಾತ್ಮಕವಾಗಿ ಅವರು ಏನೋ ನಾನೇ ದುಡ್ಡು ಕೊಟ್ಟು ಕೇಸ್ ಹಾಕ್ಸ್ತೀನಿ ಅಂತ ಹಾಕ್ಸ್ಲಿ, ನಮ್ದೇನು ತಕರಾರಿಲ್ಲ. ಆದರೆ ಇಲ್ಲಿ ಬಂದು ಉದ್ದೇಶಪೂರ್ವಕವಾಗಿ ನೀವು ಪಿತೂರಿ ಮಾಡ್ತಾ ಇದ್ದೀರಲ್ಲ, ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಏನಿಲ್ಲ ಸರ್, ರೈತರಿಗೆ ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತೀವಿ ಸರ್. ಅವ್ರ ಸವಾಲು ಪ್ರತಿ ಸವಾಲು ಏನಾರ ಇರಲಿ, ರೈತರಿಗೆ ಗರಿಷ್ಠ ಏನು ನಾವು ಸಹಕಾರ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ ಸರ್. ಸರ್ ಅಲ್ಲಿ ಈ ಎಲ್ಲೋ ರೆಡ್ ಝೋನಿಂದ ಅಲ್ಲಿ ನಮಗೆ ಗೊತ್ತಿರೋಂಗೆ 1 ಕೋಟಿ ಮೇಲೆ ಕೊಡೋಕ್ಕೆ ಚಾನ್ಸೇ ಇಲ್ಲ ನಮಗೆ ಅಲ್ಲಿರ್ತಕ್ಕಂಥ ರೈತರಿಗೆ. ಆಮೇಲೆ ಒಂದು 500 ಎಕರೆ ಟ್ರಾನ್ಸಾಕ್ಷನ್ ಆಗಿದೆ. ಎಲ್ಲ ಟ್ರಾನ್ಸಾಕ್ಷನ್ನು ಕೂಡ 50 ಲಕ್ಷ 60 ಲಕ್ಷ 80 ಲಕ್ಷ 90 ಲಕ್ಷಕ್ಕೇ ನಾವು ಕೂತು ಚರ್ಚೆ ಮಾಡಿ ಬೇರೆ ಬೇರೆ ಮೂಲಗಳಿಂದ ಯಾವ ರೀತಿ ನಾವು ಕೊಡ್ಬೋದು ಅಂತೇಳಿ ನಮ್ಮ ಜಿಲ್ಲಾಧಿಕಾರಿಗಳು ವಿಶೇಷ ಗಮನ ಹರಿಸಿ ಇವತ್ತು 2 ಕೋಟಿ ಮಿನಿಮಮ್ ಮಾಡಿದ್ದಾರೆ ಸರ್. ಎಲ್ಲಿ ಬೈರ್ಮಂಗ್ಲ ಕೆರೆ ಪಕ್ಕ ಎಲ್ಲಿ 30 ಲಕ್ಷ 40 ಲಕ್ಷ ಇತ್ತಲ್ಲ ಅಲ್ಲಿ 2 ಕೋಟಿ ಬೈರ್ಮಂಗ್ಲ ಮತ್ತು ಮುಂದೆ ಹೋಯ್ತಾ ಇದ್ದಂಗೆಲ್ಲ 2 ಕೋಟಿ 7 ಲಕ್ಷ 25 ಲಕ್ಷ 30 ಲಕ್ಷ ಹಿಂಗೆ 2.25 ಗಂಟೆನೂ ಮಾಡಿದ್ದಾರೆ ಸರ್. ಅದೆಲ್ಲ ಬೇಡ, ನಾವು ಕೇಳಲ್ಲ. ಶೇರ್ ತೊಗೊಳ್ಳಿ, ನೀವು 50% ಶೇರ್ ತೊಗೊಳ್ಳಿ. ನಿಮಗೆ ಜಾಗ ಉಳ್ಕೊಂತದಲ್ಲ, ನಿಮಗೆ ಡೆವಲಪ್ಡ್ ಏರಿಯಾದ 50% ತೊಗೊಂಡ್ರೆ ನಾವು ಬಲವಂತವಾಗಿ ಕಿತ್ಕೋತಾ ಇಲ್ವಲ್ಲ ನಿಮ್ಮನ್ನ. ನಮಗೆ ಬೇಡ ಸ್ವಾಮಿ ಶೇರ್ ಕೊಟ್ಟು. ನಾವು ಈ ದುಡ್ಡು ಜಾಸ್ತಿ ಯಾಕೆ ಮಾಡಿದ್ದೀವಿ ಅಂದರೆ ಸಣ್ಣ ರೈತರು 5 ಕುಂಟೆ 6 ಕುಂಟೆ 10 ಕುಂಟೆ 20 ಕುಂಟೆ ಇವರು ಶೇರ್ ತೊಗೊಳಕ್ಕಾಗಲ್ಲ. 5 ಕುಂಟೆ ಇರೋರು 6 ಕುಂಟೆ. ಆಮೇಲೆ ಇನ್ನೊಂದು ಮಾಡಿದ್ದೀವಿ ಸರ್, ಸಣ್ಣ ರೈತರಿಗೆ ಅನುಕೂಲ ಆಗಲಿ ಅಂತ ಇಡುಗಂಟು ಅಂತ ಕೊಡ್ತಾಯಿದ್ದೀವಿ ನಾವು. ಇಡುಗಂಟು ಅಂದರೆ 1 ಕುಂಟೆ ಇರೋನಿಗೂ 5 ಲಕ್ಷ ಕೊಡ್ತೀವಿ. ಅವ್ನು ಬಂದು ಒಪ್ಪಿಗೆ ಪತ್ರ ಕೊಟ್ಟ ತಕ್ಷಣ ಅವ್ನಿಗೆ 5 ಲಕ್ಷ ಕೊಡ್ತೀವಿ. ಎಷ್ಟು ಎಕರೆ ಇದ್ರೂ ಕೂಡ 5 ಲಕ್ಷ ಕೊಡ್ತೀವಿ. ಅದು ನಮ್ಮ ಉದ್ದೇಶ ಏನು, ಬಡವನಿಗೆ ಅನುಕೂಲ ಆಗಲಿ ಅಂತ. ಸಣ್ಣ ರೈತರಿಗೆ ಅವ್ನು ಬದುಕು ಕಟ್ಕೋಬೇಕು. ಸಡನ್ನಾಗಿ 2 ಕುಂಟೆನೋ 3 ಕುಂಟೆ ಇರೋನು ಅವ್ನು ಆಚೆಗೆ ಹೋಗ್ಬಿಟ್ರೆ ಅವ್ನಿಗೆ ತೊಂದರೆ ಆಯ್ತದೆ. ಅವ್ನು ಬದುಕು ಕಟ್ಕೊಳ್ಳಿ ಅಂತೇಳಿ 5 ಲಕ್ಷ ಘೋಷಣೆ ಮಾಡಿದ್ದೀವಿ. ಅದನ್ನು ಇಡುಗಂಟು ಅವ್ನು ಬಂದು ಒಪ್ಪಿಗೆ ಪತ್ರ ಕೊಡ್ತಾ ಇದ್ದಂಗೆ 5 ಲಕ್ಷ ಕೊಡ್ತೀವಿ ನಾವು. ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಇವರು ಉದ್ದೇಶಪೂರ್ವಕವಾಗಿ ರಾಜಕಾರಣಗೊಳಿಸಿದ್ರೆ ಅವ್ರು ಇಷ್ಟ, ಅದು ನಮ್ದೇನು ತಕರಾರಿಲ್ಲ. ಇವ್ರಿಗೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ರೈತರಿಗೆ ಇಂಥದ್ದು ಮಾಡ್ಕೊಡಿ ಅಂತ ಗಲಾಟೆ ಮಾಡಲಿ, ಮಾಡ್ಕೊಡ್ತೀವಿ. ರೈತರಿಗೆ ಇಂತಿಂಥ ಸವಲತ್ತುಗಳನ್ನ ಕೊಡ್ರಿ ಆಯ್ತು ಅಂತ ಗಲಾಟೆ ಮಾಡಲಿ. ಇವರು ರಾಜಕಾರಣ ಮಾಡಕ್ಕೆ ಬಂದವ್ರು ಇಲ್ಲಿ. ಇದರಿಂದ ಏನು ಪ್ರಯೋಜನ ಆಗಲ್ಲ. ಆಮೇಲೆ ಹೊರಗಡೆಯಿಂದ ಕರ್ಕೊಂಬಂದು ಹೋರಾಟ ಮಾಡುವಂಥ ಅವಶ್ಯಕತೆ ಇತ್ತ ಅಂತ ಅದನ್ನು ನೀವು ಮಾಧ್ಯಮದವ್ರಿಗೆ ಕೇಳಬೇಕು. ಈಗೆಲ್ಲ ಬಸ್ಗಳೆಲ್ಲ ಬಂದಿರೋವೆಲ್ಲ ರಿಲೀಸ್ ಮಾಡ್ತೀವಿ ಹೊರಗಡೆಯಿಂದ. ರೈತರನ್ನ ಅಲ್ಲಿರ್ತಕ್ಕಂಥ ರೈತರನ್ನ ನೀವು ಸಂಘಟನೆ ಮಾಡ್ಕೊಂಡು ಮಾಡಿ. ಹೊರಗಡೆಯವ್ರನ್ನ ಕರ್ಕೊಂಬಂದ್ಬಿಟ್ಟು ನೀವು ರಾಜಕೀಯವಾಗಿ ಜನತಾದಳದ ಕಾರ್ಯಕ್ರಮ ಮಾಡಿದ್ರೆ ಅದು ರೈತರ ಕಾರ್ಯಕ್ರಮ ಅಲ್ಲ, ಅದು ಜನತಾದಳದ ಕಾರ್ಯಕ್ರಮ. ರಾಜಕೀಯಗೊಳಿಸಿದಾಗ ನಾವು ರಾಜಕೀಯ ಮಾಡಲೇಬೇಕು, ಅನಿವಾರ್ಯ. ಅದು ಅದನ್ನು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.